ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಮನೆ ಹುಡುಗ ಗಡಿನಾಡು ಕನ್ನಡಿಗ ಮಾಡುವ ನಮಸ್ಕಾರಗಳು. ನಮ್ಮೂರ್ ಗಣೇಶನ ದೇವಸ್ಥಾನ, ಇಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸುಮಾರು ಒಂದು 3-4 ಕಿಲೋಮೀಟರ್ ಇದೆ ಈ ದೇವಸ್ಥಾನ. ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ದೇವಸ್ಥಾನ ಅಂತೂ ತುಂಬಾ ಹಳೆಯ ದೇವಸ್ಥಾನ. ಇದು ಫಾರೆಸ್ಟ್ ಒಳಗಡೆ ಇರೋದು, ಟ್ರೆಕ್ಕಿಂಗು ಇರುತ್ತೆ. ಹಾಗಾಗಿ ನಮ್ಮ ಊರ್ ಕಡೆಯಿಂದ ಹೋಗಿ ಎಲ್ಲ ಅಲ್ಲಿ ಅಡುಗೆ ಮಾಡಿ ಪೂಜೆ ಮಾಡಿ ಮತ್ತೆ ಅಲ್ಲಿಂದ ಪ್ರಸಾದ ಎಲ್ಲ ತಿನ್ಕೊಂಡು ಎಲ್ಲ ಬರ್ತಾರೆ. ಈ ದೇವಸ್ಥಾನ ನಿಮ್ಗೆ ಯಾರು ಇದುವರೆಗೆ ತೋರಿಸಿಲ್ಲ, ಆದ್ರೆ ನಾನು ತೋರಿಸ್ತೀನಿ. ಜಾಗ ಹೆಂಗಿದೆ ಅಂತ, ಸೂಪರ್ ಆಗಿದೆ, ನೋಡಿ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೆಂಗಿದೆ ಅಂತ. ಬನ್ನಿ ಹೋಗೋಣ. ಇವಾಗ ನನ್ನ ಫ್ರೆಂಡು ರೆಡಿ ಆಗಿದ್ದಾನೆ. ನಾವು ಇವಾಗ ಹೊರಡ್ತಾ ಇದೀವಿ ಇಲ್ಲಿಂದ. ನೋಡಿ ಹೆಂಗಿದೆ ಅಂತ. ಹಳ್ಳಿ ನೇಚರು ಸೂಪರ್ ಆಗಿದೆ. ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ದೂರದಲ್ಲಿ, ಆ ಬೆಟ್ಟಕ್ಕೆ ನಾವು ಹೋಗ್ತಾ ಇದೀವಿ. ಇವಾಗ ನಮ್ಮ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವಾಗ ನಮ್ಮೂರು ಬಸ್ ಸ್ಟ್ಯಾಂಡ್ ಹತ್ರ ಬಂದಿದ್ದೀವಿ. ಇವಾಗ ಕಾಣಿಸ್ತಿರ್ಬೋದು ನಿಮಗೆ. ನಮಗೆ ಬಸ್ ಎಲ್ಲ ಇಲ್ಲಿಂದನೇ ಸಿಗೋದು. ಇಲ್ಲಿಗೆ ಬರಬೇಕು ನಾವು. ನೋಡಿ ಇಲ್ಲಿಂದನೇ ನಮಗೆ ಬರಬೇಕು ಬಸ್ ಸ್ಟ್ಯಾಂಡ್. ನಮಗೆ ಬಸ್ಸು ಹತ್ತಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ನೋಡಿ ಹೆಂಗಿದೆ ಹಳ್ಳಿ ನೇಚರ್ ಅಂತೂ ಚೆನ್ನಾಗಿದೆ. ಇನ್ನೂ ಹೋಗ್ತಾ ಬನ್ನಿ ಹೋಗೋಣ. ಇನ್ನು ನೇಚರ್ ಹೆಂಗಿದೆ ಅಂತ ತೋರಿಸ್ತೀನಿ. ಸಾಕಾಗಿರುತ್ತೆ ಈ ಜಾಗ. ಫುಲ್ ವಿಡಿಯೋ ನೋಡ್ತಾ ಇರಿ. ಅಷ್ಟೇ ಎಂಜಾಯ್ ಆಗೂ ಇರುತ್ತೆ, ಅಷ್ಟೇ ಚೆನ್ನಾಗೂ ಇರುತ್ತೆ. ದೇವಸ್ಥಾನ ಸೂಪರ್ ಆಗಿರುತ್ತೆ. ಬನ್ನಿ ಹೋಗೋಣ. ಪಕ್ಕದಲ್ಲೇ ಇರುವಂತ ಊರ ಹತ್ರ ಬಂದಿದ್ದೀವಿ ಇವಾಗ, ತಲ್ಮಲೆ ಅಂತ. ಈ ಊರನ್ನ ಬಿಟ್ಟು ಮುಂದೆ ಫಾರೆಸ್ಟ್ ಸಿಗುತ್ತೆ ನಮ್ಗೆ. ಫಾರೆಸ್ಟ್ ಗೇಟ್ನ ಮಾಡಿ ಮುಂದೆ ಹೋಗ್ಬೇಕು ನಾವು. ನೋಡಿ ಇದು ತಲ್ಮಲೆ, ನಮ್ಮೂರಿಂದ ಹತ್ರನೇ ಇರುವಂತ ಊರು ಇದು. ಸಾಕಷ್ಟು ಜನ ಇಲ್ಲೇ ಫಾರೆಸ್ಟ್ ನ ಪರ್ಮಿಷನ್ ತಗೊಳ್ಳೋದಕ್ಕೆ ನಿಂತ್ಕೊಂಡಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಫುಲ್ ಆಗಿ. ಎಲ್ಲ ನೋಡಿ ನಮ್ಮೂರ್ ಕಡೆಯಿಂದ ಫುಲ್ ಎಲ್ಲ ರೆಡಿ ಆಗ್ಬಿಟ್ಟಿದ್ದಾರೆ. ಫ್ಯಾಕ್ಟ್ರಿ ಮತ್ತೆ ಎಲ್ಲದಲ್ಲೂ ನೋಡಿ ಎಷ್ಟು ಫುಲ್ ಜನ ಇದ್ದಾರೆ ಇವತ್ತು. ಇಲ್ಲಿಂದ 49 ಕಿಲೋಮೀಟರ್ ಆಗುತ್ತೆ ಸತ್ಯಮಂಗಲಂ. ನಾವು ಇನ್ನೂ ಮುಂದೆ ಹೋಗ್ಬೇಕು. ಅಲ್ಲಿ ಫಾರೆಸ್ಟ್ ಚೆಕ್ ಇದೆಲ್ಲ ಇರುತ್ತೆ. ನೋಡಿ ಈ ಕಡೆ ಎಲ್ಲ ಅಗ್ರಿಕಲ್ಚರ್ ಜಾಸ್ತಿ, ನಮ್ಮೂರ್ ಕಡೆ ಎಲ್ಲವೇ. ನೋಡಿ ಅಲ್ಲಿ ಕಾಣಿಸ್ತದೆ ಬೆಟ್ಟ. ಅದೇ ತರ ಇನ್ನೂ ಹೋಗ್ತಾ ಲೆಫ್ಟ್ಗೆ ನಮ್ಗೆ ಇನ್ನೂ ಒಂದು ಬೆಟ್ಟ ಕಾಣಿಸ್ತದೆ. ಆ ಬೆಟ್ಟದ ಮೇಲೆ ಇರೋದು ನಮ್ಮ ಚೆನ್ನಸ್ವಾಮಿ ವರ್ಬು ಅಂತ ದೇವಸ್ಥಾನ. ಬನ್ನಿ ಇವಾಗ ಇನ್ನೂ ಸಾಕಷ್ಟು ಜನ ಬರೋರು ಇದ್ದಾರೆ. ಹಾಗೆ ಇನ್ನೂ ಸ್ವಲ್ಪ ಜನ ಹೋಗಿದ್ದಾರೆ. ಇನ್ನೂ ಪರ್ಮಿಷನ್ ಎಲ್ಲ ತಗೋಬೇಕು ಅಂತ ಅಲ್ಲಿ ಮಾತಾಡ್ತಾ, ಇನ್ನೂ ಜನ ಪರ್ಮಿಷನ್ ಇದ್ರೆ ಮಾತ್ರ ದೇವಸ್ಥಾನಕ್ಕೆ ಹಲವು ಮಾಡೋದು. ಹಾಗಾಗಿ ಬನ್ನಿ ಹೋಗೋಣ. ನೋಡಿ ಹೆಂಗಿದೆ ನೇಚರು ನಮ್ಮೂರ್ ಕಡೆ. ಇದು ವರ್ಷಕ್ಕೊಂದ್ಸತಿ ಹೋಗುವಂತ ದೇವಸ್ಥಾನ. ಯಾವಾಗ್ಲೂ ಬಿಡಲ್ಲ, ವರ್ಷಕ್ಕೊಂದ್ಸತಿ ಮಾತ್ರ ಈ ತರ ಬಿಡೋದು. ನೋಡಿ ಅಲ್ಲಿ ಅಡುಗೆ ಮಾಡಕ್ ಅಂದ್ಬಿಟ್ಟು ಟೊಮೊಟೊ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ. ಆ ಬೆಟ್ಟ ಅಲ್ಲಿ, ಆ ಬೆಟ್ಟದ ಮೇಲೆ ಇರೋದು ದೇವಸ್ಥಾನ. ಈ ದೇವಸ್ಥಾನ ಅಂತೂ ಸೂಪರ್ ಆಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೂಪರ್ ಆಗಿರುತ್ತೆ. ಹಳ್ಳಿ ಕಡೆ ಇರುವಂತ ದೇವಸ್ಥಾನ ಇದು. ಚೆನ್ನಸ್ವಾಮಿ ವರ್ಬು ದೇವರು ಬಂದು ಇಲ್ಲಿ ಬಂಡೆಯಲ್ಲಿ ಒರಗಿರುವಂತ ಸ್ಥಳ ಇದು. ಇಲ್ಲಿ ಬೇಸಿಗೆ ಕಾಲ ಆಗ್ಬೋದು, ಮಳೆಗಾಲ ಆಗ್ಬೋದು, ಯಾವುದೇ ಕಾಲದಲ್ಲಿ ಬಂದರೂ ಕೂಡ, ಎಷ್ಟೇ ಜನಕ್ಕೆ ಅಡುಗೆ ಮಾಡಿದ್ರು ಕೂಡ ಬೆಟ್ಟದ ಮೇಲೆ ನೀರು ಸಿಗುತ್ತೆ ಅಂದ್ರೆ ನೀವು ನಂಬ್ತೀರಾ? ಬನ್ನಿ ಹೋಗೋಣ ಇವಾಗ. ಅದೇ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ಬೆಟ್ಟ ಮೇಲೆ ಚೆನ್ನಸ್ವಾಮಿ ವರ್ಬಿರೋದು. ಅಲ್ಲಿಗೆ ಹೋಗ್ಬೇಕು ಇವಾಗ. ಹೋಗೋಣ. ಇನ್ನು ಫಾರೆಸ್ಟ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಮುಂದೆ. ಬನ್ನಿ. ಮತ್ತೆ ನಾನು ನನ್ನ ಫ್ರೆಂಡು ಕೂಡ ಇಬ್ಬರೂ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಕೆಲವೇ ದೂರ ಅದು ಫಾರೆಸ್ಟ್ ಗೇಟ್ ಇದೆ. ಆ ಗೇಟಿಂದ ಎಂಟ್ರಿ ತಗೊಂಡು ಹೋಗ್ಬೇಕು. ಫಾರೆಸ್ಟ್ ಅವರು ಬಿಡ್ತಾರೋ ಬಿಡೋಲ್ಲೋ ಗೊತ್ತಿಲ್ಲ, ಇನ್ನೂ ಕನ್ಫರ್ಮ್ ಆಗಿಲ್ಲ. ನೋಡಿ ಇಲ್ಲೂ ವೆಯ್ಟ್ ಮಾಡ್ತಾ ಇದ್ದಾರೆ ಗಾಡಿಗಳು ಬಂದು.
ಬಿಡಪ್ಪ ಬಿಡಪ್ಪ ನೀವೇನ್ ನೋಡ್ತಾ ಇದ್ರ ಇವಾಗ ನಮ್ಮ ಊರಿನ ಹತ್ರ ಇರುವಂತ ಫಾರೆಸ್ಟ್ ಗೇಟ್ ಹತ್ರ ಬಂದಿದೀವಿ. ಕಾಣಿಸ್ತಾ ಇರ್ಬೋದು ದೇವಸ್ಥಾನ ಅಲ್ಲಿದೆ, ಅಲ್ಲಿ ಹೋಗ್ಬೇಕು ನಾವು. ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ, ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಮ್ಮ ದೇವಸ್ಥಾನಕ್ಕೆ ಬಿಡ್ತಾ ಇಲ್ಲ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಇದು ವರ್ಷ ನಾವು ತುಂಬಾ ನನಗೆ ಗೊತ್ತಿದ ಮಟ್ಟಿಗೆ ನಾನು ಹುಟ್ಟದಿಂದ ಕೂಡ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಪೂಜೆ ಮಾಡ್ತಾ ಇದೀವಿ. ಯಾವುದೇ ತರ ರಿಸ್ಟ್ರಿಕ್ಷನ್ ಇರ್ಲಿಲ್ಲ. ಇವಾಗ ನೋಡಿದ್ರೆ ಇವಾಗ ಬಿಡಲ್ಲ ಅಂತ ವಾದ ಮಾಡ್ತಾ ಇದಾರೆ. ಇವ್ರು ಏನು ಮಾಡಲ್ಲ. ಇಲ್ಲಿ ಹೋಗ್ಬಿಟ್ಟು ನಾವು ನಮ್ಮ ದೇವಸ್ಥಾನಕ್ಕೆ ಹೋಗಿ ನಮ್ಮನ್ನ ಪೂಜೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಇವರು. ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ನಾವೇನು ಕಾಡನ್ನ ಹಾಳು ಮಾಡ್ತೀವಿ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ವಿಷಯನ ಯಾರು ಕೇಳೋದಿಲ್ಲ. ಯಾಕಂದ್ರೆ ಮುಂದೆ ಎಲ್ಲ ಯಾಕೆ ಬಿಡ್ತಾ ಇದ್ರು, ಇವಾಗ ಯಾಕೆ ಈ ತರ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ದಾರೆ ಇವರು? ಯಾಕೆ ಬಿಡಲ್ಲ ಹೇಳಿ? ನಾವು ಬೇರೆ ಏನಾರು ಮಾಡ್ತೀವಿ, ಅಲ್ಲಿ ಹೋಗಿ ದೇವ್ರನ್ನ ಮಾತ್ರ ಪೂಜೆ ಮಾಡೋದು. ಅಲ್ಲಿ ಹೋಗ್ಬಿಟ್ಟು ನಾವು ಮರಗಳನ್ನ ತರ್ಕ ಬರ್ತೀವ? ಏನೂ ಇಲ್ಲ. ಮುತ್ತಾತ್ಮ ಕಾಲದಿಂದ ಮಾಡ್ತಿರೋ ದೇವಸ್ಥಾನಕ್ಕೆ ಯಾಕೆ ಬಿಡಲ್ಲ ಇವರು? ನೋಡಿ, ಇಲ್ಲಿ ಕಾಣಿಸ್ತಾ ಇರೋದು ದೃಶ್ಯದಲ್ಲಿ ಇಲ್ಲಿ ನೋಡಿ ಎಷ್ಟು ಜನ ನಮ್ಮೂರವರೇ ಎಷ್ಟು ಜನ ಬಂದು ನಿಂತಿದ್ದಾರೆ. ಈ ಕಡೆ ನೋಡಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೀವು ಕಾಣಿಸ್ತಾ ಇರ್ಬೋದು ದೃಶ್ಯದಲ್ಲಿ ಇನ್ನೂ ಸಾಕಷ್ಟು ಗಾಡಿಗಳು ಇಲ್ಲಿ ಫಾರೆಸ್ಟ್ ಹತ್ರ ಚೆಕ್ ಪೋಸ್ಟ್ ಹತ್ರ ಗಾಡಿಗಳೆಲ್ಲ ನಮಗೆ ಸ್ಟಾಪ್ ಮಾಡಿದ್ದಾರೆ. ಇನ್ನು ಏನಾಗುತ್ತೆ ಅಂತ ತಿಳಿಸ್ತೀನಿ ಇದ್ರಲ್ಲಿ, ಬನ್ನಿ ನೋಡೋಣ. ನಾವು ನಮ್ದು ಇದೇ ಊರು. ಒಬ್ಬರೇ ಮಾತಾಡ್ತಾರೆ, ಮತ್ತೆ ಇನ್ನೂ ಸೆಟ್ ಮಾತಾಡ್ತಾರೆ. ಫುಲ್ಲ ಮಾತಾಡಾಕ್ತಾರೆ ಎಲ್ಲ. ನೀವು ಬರ್ಲಿಲ್ಲ ಅಂದ್ರೆ ಆಯ್ತೇನಿಲ್ಲ ಬುದ್ಧಿ. ಅದೇನ್ ಮಾಡ್ಕೊಂಡಲ್ಲ ಮಾಡ್ಕೊಳ್ಳಿ. ಅದೇನ್ ಮಾಡ್ಕೊಂಡಲ್ಲ ಮಾಡ್ಕೊಳ್ಳಿ. ಕಳಿಸಲ್ಲ ಎಲ್ಲ ಮುಗಿದ್ಮೇಲೆ. ಸಾಕಷ್ಟು ಜನ ಇವಾಗ ನಾವು ಹೆಂಗೋ ರಿಕ್ವೆಸ್ಟ್ ಮಾಡಿ ಇದನ್ನ ಮಾಡಿ ಅವಾಗ ಎಲ್ಲ ಮಾತಾಡಿ ಇವಾಗ ಬಿಡಿಸಿದ್ದಾರೆ. ಅವರು ಬಿಡಲ್ಲ ಅಂತ ಇದ್ರು, ಆದರೂ ಕೂಡ ಬಿಡಿಸಿದ್ದಾರೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ನೋಡಿ, ಆ ಬೆಟ್ಟಕ್ಕೆ ನಾವು ಹೋಗ್ಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಅಲ್ಲಿರೋದು ದೇವರು. ಹಾಗಾಗಿ ಬನ್ನಿ, ಇವಾಗ ಎಲ್ಲ ಇದು ಮಾಡಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಆಗೋ ಈಗೋ ಎಲ್ಲ ಬಿಟ್ಟಿದ್ದಾರೆ ಇವಾಗ. ಬನ್ನಿ ಇವಾಗ ಹೋಗೋಣ. ನೋಡಿ, ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ಅಂತ. ಇಷ್ಟು ಜನ ಈ ದೇವಸ್ಥಾನಕ್ಕೆ ವರ್ಷಕ್ಕೊಂದ್ಸತಿ ಮಾತ್ರ ಬರೋದು. ಹಾಗಾಗಿ ಬನ್ನಿ, ನೋಡಿ ಹೆಂಗ್ ಹೋಗ್ತಾ ಇದಾರೆ ಎಲ್ಲ. ಫುಲ್ಲು ಎಲ್ಲ ನೋಡಿ, ಎಷ್ಟು ಜನ ಫುಲ್ ಹ್ಯಾಪಿಯಾಗಿ, ಎಷ್ಟು ಖುಷಿಯಾಗಿ ನಮ್ಮ ದೇವಸ್ಥಾನಕ್ಕೆ ಬಿಟ್ಟರೆ ಹೋಗ್ತಾರೆ ಅಂತ. ಓಕೆ ಮಾದಪ್ಪ.
ನೋಡಿ ಸಾಕಷ್ಟು ಜನ ಎಷ್ಟು ದೇವಸ್ಥಾನ ಬಂದ ತಕ್ಷಣ ಒಂಥರ ಎಲ್ಲರಿಗೂ ಖುಷಿ ಆಗ್ಬಿಟ್ಟು ನೋಡಿ ನಮ್ ಹಿಂದೆನೂ ಕೂಡ ಗಾಡಿಗಳು ಎಷ್ಟು ಬರ್ತಾ ಇದೆ, ಇನ್ನು ಅಷ್ಟು ಕೂಡ ಮುಂದೆ ಹೋಗ್ತಾ ಇದೆ ನೋಡಿ. ಜೋರಂಗಡಿ ಜೋರಂಗಡಿ ನೋಡಿ. ಇವಾಗ ನಾವು ದಬ್ಬುಕ್ಮೂರ್ ಹಳ್ಳ ಹತ್ರ ಬರ್ತೀವಿ. ನಮ್ಗೆ ಅಲ್ಲಿಂದ ಬಂದಾಗ ನೋಡಿ ಹಳ್ಳ ಕಾಣಿಸ್ತದೆ ಇಲ್ಲಿ, ದಬ್ಬುಕ್ಮೂರ್ದ ಹಳ್ಳ ಅಂತ. ಇನ್ನು ಸ್ವಲ್ಪ ದೂರನೇ ಹೋಗಿ ಒಳಗಡೆ ಲೆಫ್ಟ್ ಅಲ್ಲಿ ತಗೊಬೇಕು. ಇನ್ನು ಬರ್ತಾ ಇದ್ದಾರೆ, ಫಾರೆಸ್ಟ್ ಅವರು ಬಿಡಲ್ಲ ಅಂತ ತುಂಬಾ ಇದ್ ಮಾಡ್ತಾ ಇದ್ರು. ಹಾಗಾಗಿ ಬನ್ನಿ ಇನ್ನು ಹೋಗೋಣ. ಕಾಡ್ ಒಳಗಡೆ ಇರುವಂತ ದೇವಸ್ಥಾನ ನಿಮ್ಗೆ ತೋರಿಸ್ತೇನೆ ಹೆಂಗಿದೆ ಅಂತ. ಈ ದೇವಸ್ಥಾನ ಫುಲ್ ಪವರ್ಫುಲ್ ದೇವಸ್ಥಾನ ಆಗಿರುತ್ತೆ ಇದು. ಬನ್ನಿ ಹೋಗೋಣ. ನೋಡಿ ಸಾಕಷ್ಟು ಜನ ಇನ್ನು ಮುಂದೆ ಕೂಡ ಹೋಗ್ತಾ ಇದ್ದಾರೆ ಬೈಕಲ್ಲಿ. ನಾವು ಹಿಂದೆ ಹೋಗ್ತಾ ಇದೀವಿ. ಇಲ್ಲಿ ಯಾವುದೇ ಟೈಮಲ್ಲೂ ಬರಕ್ಕಾಗಲ್ಲ, ಈ ಒಂದು ಟೈಮಲ್ಲಿ ಮಾತ್ರ ಬರಕ್ಕಾಗುತ್ತೆ. ಈ ನಮ್ಗೆ ಗಣೇಶ ಗೌರಿ ಹಬ್ಬ ಮುಗಿದ ನಂತರ ನಾವು ಈ ತರ ಕಾಡೊಳಗಡೆ ನೋಡಿ ಇವಾಗ ಲೆಫ್ಟ್ ಸೈಡು ಎಂಟ್ರಿ ಆಗ್ತಾ ಇದೀವಿ. ಆ ಬೆಟ್ಟಕ್ಕೆ ಮೇಲೆ ಹೋಗ್ಬೇಕು. ನೋಡಿ ಕಾಡೊಳಗಡೆ ಇರುವಂತ ದೇವಸ್ಥಾನ ಇದು. ನೋಡಿ ಇಲ್ಲಿ ಸದ್ಯಕ್ಕೆ ಎಲ್ಲ ಟೈಮಲ್ಲೂ ಬಿಡಲ್ಲ, ನಮ್ಮನ್ನೇ ಬಿಡಲ್ಲ ಇವಾಗ. ಹಾಗಾಗಿ ನಾವು ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ನೋಡಿ ಸಾಕಷ್ಟು ಜನ ಇನ್ನು ಕಾಡು ಒಳಗಡೆ ಹೋಗ್ತಾ ಇದಾರೆ. ಇಲ್ಲಿಂದ ನಮ್ಗೆ ಒಂದು ಕೆರೆ ಸಿಗುತ್ತೆ. ಆ ಕೆರೆ ಗಂಟ ಹೋಗಿ ಗಾಡಿಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ಬನ್ನಿ ಹೋಗೋಣ. ಇನ್ನು ಏನೇನಿದೆ ಈ ದೇವಸ್ಥಾನದಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಅಲ್ಲಿ ಕಾಣಿಸ್ತಾ ಇದೆ ಮೇಲೆ, ಆ ದೇವಸ್ಥಾನಕ್ಕೆ ನಾವು ಇವತ್ತು ಹೋಗ್ಬೇಕು. ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಾ ಇರ್ಬೋದು ನಿಮ್ಗೆ. ಆ ಬೆಟ್ಟಕ್ಕೆ ಮೇಲೆ ಇಲ್ಲಿ ಕೆಳಗಡೆಯಿಂದ ನೋಡಿ ನಮ್ಮ ಹುಡುಗರೆಲ್ಲ ಎಷ್ಟು ಖುಷಿಯಾಗಿ ಕೂತ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಸಾಕಷ್ಟು ಇದೆ. ಲಾಸ್ಟ್ ಪಾಯಿಂಟ್ ಇವಾಗ ಕೆರೆ. ಇಲ್ಲಿಂದ ನಾವು ನಮ್ಮ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿ ಇಲ್ಲಿಂದ ಹೊರಡಬೇಕು. ಬನ್ನಿ ನೋಡಿ ಸಾಕಷ್ಟು ಜನ, ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ಅಂತ ನೋಡಿ. ಇದೇ ಲಾಸ್ಟು ಗಾಡಿಗಳಿಗೆ ಲಾಸ್ಟ್ ಸ್ಟಾಪು. ನೋಡಿ ಇಲ್ಲೇ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿ ನಿಮ್ಗೆ ಕಾಣ್ತಾ ಇರ್ಬೋದು. ಟಾಟಾ AC ಮತ್ತು ಈ ಟೆಂಪೋಗಳನ್ನೆಲ್ಲ ಇಲ್ಲೇ ಲಾಸ್ಟ್ ಪಾರ್ಕಿಂಗಲ್ಲಿ ಹಾಕಿದ್ದಾರೆ. ಇನ್ನು ಸಾಕಷ್ಟು ಕಾರುಗಳು ಕೂಡ ಬಂದಿರುವಂಥದ್ದು. ನೋಡಿ ಎಲ್ಲ ಬಂದು ಇಲ್ಲೇ ಲಾಸ್ಟ್ ಪಾಯಿಂಟು. ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕು. ನೋಡಿ ಸಾಕಷ್ಟು ನಮ್ಮ ಊರವರೇ ಆದ ಜನಗಳು ಫುಲ್ ಬಂದಿದ್ದಾರೆ. ಬನ್ನಿ ಇವಾಗ ನಾವು ಗಾಡಿ ನಿಲ್ಲಿಸಿ ಇಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಬನ್ನಿ. ನಾವು ನಿಮ್ಗೆ ಕಾಣಿಸ್ತಿರ್ಬೋದು ಇವಾಗ ಕೆಳಗಡೆ ಬಂದಿದ್ದೀವಿ. ಇಲ್ಲಿ ಒಂದು ಹಳ್ಳ ಸಿಗುತ್ತೆ. ಇಲ್ಲಿ ಅಡುಗೆ ಮಾಡಿ ಎಲ್ಲ ಅಡುಗೆ ಮಾಡ್ತಾಯಿರ್ತಾರೆ. ನಾವು ಸ್ವಲ್ಪ ಜನ ಮೇಲೆ ಹೋಗಿ ದೇವಸ್ಥಾನ ಪೂಜೆಗೆ ಹೋಗಬೇಕು. ಬನ್ನಿ ಸಾಕಷ್ಟು ಜನ ಇನ್ನೂ ಬರ್ತಾಯಿದ್ದಾರೆ. ಅಲ್ಲಿ ಬಿಡ್ಲಲ್ಲ ಅಂತ ಗಲಾಟೆ ಮಾಡ್ತಾಯಿದ್ರು. ಹಾಗಾಗಿ ಹಂಗೂ ಹಿಂಗೂ ಏನೋ ಮಾಡಿ ಒಳಗಡೆ ಬಿಟ್ಟಿದ್ದಾರೆ. ಇವಾಗ ಇನ್ನೂ ಅವ್ರಿಗೆ ಬಂದು ಇನ್ನೇನು ಮಾತಾಡ್ತಾರೋ ಏನೋ ಗೊತ್ತಿಲ್ಲ. ಬನ್ನಿ ಇನ್ನೂ ಹೋಗೋಣ. ಈಗ ಹಳ್ಳದ ಹತ್ರ ಬಂದಿದ್ದೀವಿ ಇವಾಗ. ಬನ್ನಿ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನಮಗೆ ಹಂಗೆ ಬಂದಾಗ ಇಲ್ಲೊಂದು ಹಳ್ಳೆ ಸಿಗುತ್ತೆ. ನೋಡಿ ಈ ಕಡೆನೂ ನೋಡಿ ನೀರಿಲ್ಲ ಸದ್ಯಕ್ಕೆ. ಹೋದ ವರ್ಷ ಎಲ್ಲ ಇತ್ತು, ಈ ವರ್ಷ ನೀರಿಲ್ಲ. ಹಾಗಾಗಿ ಇನ್ನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಬನ್ನಿ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ. ಮಕ್ಕಳಾಗ್ಬೋದು, ಲೇಡೀಸ್ ಆಗ್ಬೋದು, ತುಂಬ ಜನ ಬರ್ತಾ ಇದ್ದಾರೆ. ಬನ್ನಿ ಇದೇ ಹಳ್ಳ. ಈ ಹಳ್ಳ ಹತ್ತಿ ಮೇಲೆ ಇನ್ನೊಂದು ಕೆರೆ ಇದೆ. ಬನ್ನಿ ಹೋಗೋಣ. ನೋಡಿ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಕ್ಯೂಟಾಗಿದ್ದಾರೆ ಅಲ್ವಾ. ನೋಡಿ ಮಕ್ಕಳು ಕೂಡ ಬಂದಿರುವಂಥದ್ದು ಈ ದೇವಸ್ಥಾನಕ್ಕೆ. ನೋಡಿ ಹೆಂಗಿದೆ ನೇಚರ್ ಒಳಗಡೆ ಇರುವಂಥ ದೇವಸ್ಥಾನ ಇದು.
ನೋಡಿ ಇನ್ನೂ ಸಾಕಷ್ಟು ಜನ ಅಲ್ಲಿ ಬರ್ತಾ ಇದ್ದಾರೆ, ಅಲ್ಲೆಲ್ಲ ಬರ್ತಾ ಇದ್ದಾರೆ. ಬನ್ನಿ, ಇಲ್ಲಿಂದ ಹಳ್ಳ ಇಳಿದು ಮೇಲೆ ಹತ್ಕೊಂಡು ಹೋಗ್ತಾ ಇದೀವಿ. ಇವಾಗ ಇನ್ನು ಮೇಲೆ ಹೋಗ್ಬೇಕು, ಕೆರೆ ಇದೆ, ಆ ಕೆರೆ ಹತ್ರ ಹೋಗ್ಬೇಕು. ಕಾಡೊಳಗಡೆ ಎಷ್ಟು ಹೆಂಗಿರುತ್ತೆ ನೋಡಿ. ಇವಾಗ ನಾವು ಮೇಲೆ ಹತ್ಕೊಂಡ್ ಬರ್ತಾ ಇದೀವಿ, ಇನ್ನೂ ಜನಗಳು ಫುಲ್ ಹತ್ಕೊಂಡ್ ಬರ್ತಾರೆ. ಇನ್ನೂ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಕೆರೆ ಕಾಡೊಳಗಡೆ ಇರುವಂಥ ಕೆರೆ ಇದು. ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಬೆಟ್ಟ ಟಾಪ್ಗೆ ಹತ್ಬೇಕಾಗಿರೋದು ನಾವು ಇವಾಗ. ಬನ್ನಿ ನೋಡಿ, ಅಲ್ಲಿ ಸಾಕಷ್ಟು ಜನ ಇನ್ನೂ ಬಂದು ಕೂತಿದ್ದಾರೆ. ಇವಾಗ ಕೆರೆ ಹತ್ರ ಬಂದಿದ್ದೀವಿ ಎಲ್ಲರೂ ಕೂಡ. ನೋಡಿ ಇನ್ನೂ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೇಚರ್ ಹೆಂಗಿದೆ ಅಂತ ನೋಡಿ, ಕಮೆಂಟ್ ಮಾಡಿ. ಈ ಜಾಗ ನಿಮ್ಗೆ ಇಷ್ಟ ಆದ್ರೆ ಹೇಳಿ ಹೆಂಗಿತ್ತು ಅಂತ. ಆ ಬೆಟ್ಟದ ಮೇಲೆ ಹೋಗಿ ಕೆಳಗಡೆ ಒಂದು ವ್ಯೂ ನೋಡೋಣ ಹೆಂಗಿರುತ್ತೆ ಅಂತ ನೋಡೋಣ. ಇನ್ನೂ ಏನೇನಾಗುತ್ತೆ, ಇನ್ನೂ ಫಾರೆಸ್ಟ್ ಅವ್ರು ಬಂದು ಏನು ಪ್ರಾಬ್ಲಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ನಾವು ಬೆಟ್ಟದ ಮೇಲೆ ಹೋಗ್ಬೇಕಾಗಿರುತ್ತೆ. ಬನ್ನಿ ನೋಡಿ ನೇಚರ್ ಹೆಂಗಿದೆ ಅಂತ. ಸೂಪರ್ ಆಗಿದೆ ನೇಚರು. ಇನ್ನು ಸಾಕಷ್ಟು ಜನ ನಿಂತ್ಕೊಂಡಿದ್ದಾರೆ. ಬನ್ನಿ ಹೋಗೋಣ. ಇನ್ನು ನೋಡಿ, ನಮ್ಮ ಭಾವ ಕೂಡ ಬಂದಿದ್ದಾರೆ ಮೈಸೂರಿಂದ. ಇಸತ್ತು ಅವರು ಯಾವ ವರ್ಷನೂ ಕೂಡ ಬಂದಿರಲಿಲ್ಲ, ಹಾಗಾಗಿ ಈ ವರ್ಷ ಬಂದಿದ್ದಾರೆ. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಬಾಬಾಜಿ? ಹೆಂಗಿದೆ ಬಾಬಾಜಿ? ಬಹಳ ಸತ್ಯವಾದ ದೇವರು ಅಂತ ನನಗೆ ಜನ ನಮ್ಮ ಹಿರಿಕರೆಲ್ಲ ಹೇಳ್ತಾ ಇದ್ರು. ಓಕೆ, ಆಗ ಬಹಳ ನನಗೆ ಇಷ್ಟ ಆಯ್ತು. ಅದಕ್ಕೋಸ್ಕರ ತುಂಬಾ ಕೆಲಸ ಬಿಟ್ಟು ಈ ಸ್ವಾಮಿ ದರ್ಶನ ಮಾಡ್ಲೇಬೇಕು ಅಂತ ನಮ್ಮ ಪತ್ನಿ ಜೊತೆ, ನಮ್ಮ ಸಡಕರು, ನಾದ್ನಿ, ನಮ್ಮ ಕುಟುಂಬ ಸಮೇತವಾಗಿ ನಾವು ಈ ದರ್ಶನ ಮಾಡಕ್ಕೆ ಚೆನ್ನಂದ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀವಿ. ಧನ್ಯವಾದಗಳು. 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 ನೋಡಿ, ನಮ್ಮ ಹಳ್ಳಿ ದೇವಸ್ಥಾನಕ್ಕೆ ಎಷ್ಟು ಖುಷಿಯಾಗಿ ಬರ್ತಾ ಇದ್ದಾರೆ. ಎಷ್ಟು ನಮ್ಮ ಪುರಾತನ ಕಾಲದ ದೇವಸ್ಥಾನ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಕಾಡು ಒಳಗಡೆ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಫ್ಯಾಮಿಲಿ ಕೂಡ ನಡ್ಕೊಂಡು ಜೊತೆಗೆ ಹೋಗ್ತಾ ಇದೀವಿ. ಇನ್ನೂ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಬನ್ನಿ, ಇನ್ನು ಮುಂದೆ ಏನಾಗುತ್ತೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಫುಲ್ ವಿಡಿಯೋ ನೋಡ್ತಾ ಇರಿ, ಕೊನೆವರೆಗೂ ನೋಡಿ, ಎಂಡಿಂಗ್ ಆಗೋವರೆಗೂ. ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ. ಬನ್ನಿ ಹೋಗೋಣ. ಸುತ್ತ ಪ್ರಾಣಿಗಳಿದ್ರು ಕೂಡ ಭಯ ಇಲ್ದೇನೆ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಆದರೆ ಹೋಗ್ತಾ ಇದೀವಿ. ಬನ್ನಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಇವಾಗ ನಾವು ಕೆರೆ ಕೆಳಗಡೆ ಬಂದಿದ್ದೀವಿ. ನಮಗೆ ಇಲ್ಲೇ ಅಡುಗೆ ಮಾಡೋ ಜಾಗ ಸಿಗುತ್ತೆ. ಇಲ್ಲೇ ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೋಸ್ಕರ ಇಲ್ಲಿ ಬಂದಿರುವಂಥ ನಮ್ಮ ಊರಿನ ಜನ ಆಗ್ಬೋದು, ಹಳ್ಳಿ ಜನಗಳಾಗ್ಬೋದು, ಎಲ್ಲರಿಗೂ ಇಲ್ಲೇ ಪ್ರಸಾದನ ರೆಡಿ ಮಾಡ್ತಾರೆ. ನೋಡಿ, ಹೋದ ವರ್ಷ ಬಂದಿರೋ ಒಲೆಗಳು ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಹೋದ ವರ್ಷ ಬಂದಾಗ ಅಡುಗೆ ಮಾಡಿದ ಜಾಗ ಇದು. ವರ್ಷನೂ ಕೂಡ ಇಲ್ಲೇ ಮಾಡೋದು. ಮೊದಲು ನಾವು ದೇವಸ್ಥಾನದಲ್ಲಿ ಅಡುಗೆ ಮಾಡ್ತಾಯಿದ್ದೋ, ಆದರೆ ಈ ಫಾರೆಸ್ಟ್ ಅವ್ರು ಬಂದ್ಬಿಟ್ಟು ಇವಾಗ ಮೇಲೆ ಅಡುಗೆ ಮಾಡೋಕ್ಕೆ ನಮಗೆ ಬಿಡ್ತಾ ಇಲ್ಲ. ಹಾಗಾಗಿ ಇಲ್ಲಿಂದ ಅಡುಗೆ ಮಾಡಿ ಮೇಲೆ ದೇವಸ್ಥಾನ ಇದೆ, ಅಲ್ಲಿ ಪೂಜೆ ಮಾಡ್ಕೊಬಂದು ಅಲ್ಲಿ ದರ್ಶನ ಮಾಡಿ ಇಲ್ಲಿ ಬಂದು ಪ್ರಸಾದ ತಗೊಂಡು ಮುಂದಕ್ಕೆ ಹೋಗ್ಬೇಕು. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ನೋಡಿ, ಸಾಕಷ್ಟು ಜನ ಬಂದು ನಿಂತಿದ್ದಾರೆ. ನೋಡಿ, ಒಳಕಲ್ಲು ಕೂಡ ತಂದಿಟ್ಟಿದ್ದೀವಿ ಇಲ್ಲಿಗೆ. ನೋಡಿ, ಸಾಕಷ್ಟು ಜನ ಇನ್ನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೋ ಜನ ಬಂದಿದ್ದಾರೆ. ಹೊಲ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ನೋಡಿ, ಹೋದ ವರ್ಷ ಮಾಡಿರೋದು ನೋಡಿ, ಹಂಗೆ ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಇನ್ನೂ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಕೆಲವು ಮಗಳು ನಾವು ಖಾಲಿ ಪಡೆದ ನಿಂತೀವಲ್ಲ, ಇದ್ದಂತ ನಾವು ಹೋಗ್ತೀವಿ. ತಮ್ಮಲ್ಲಿ ಯಜಮಾನ್ ಒಬ್ಬರೇ ಬರೋರು, ಬಾಕಿ ಹೋಗ್ತೀವಿ. ರೋಡ್ ಮಾತಾಡೋದು 108 ಜನ ಮಾತಾಡ್ತಾರೆ. ಬುಡೆ ಬುದೆ ಅದನ್ನು ನೋಡ್ಬಿಡೋಣ. ಅಯ್ಯೋ, ಸಪೋರ್ಟ್ ಕೊಡಿ. ನೋಡಿ
ಏನ್ ಮಾಮ ಪೂರಾ ವಿಡಿಯೋದಲ್ಲಿ ಬರ್ಬೇಕು ಅಂತಾನೆಯಾ? ಇಲ್ಲೇ ಹೋಗಿಲ್ಲ. ನಿಮ್ಗೆ ಕಾಣಿಸ್ತಿರ್ಬೋದು ಪಾತ್ರೆಗಳನ್ನೆಲ್ಲ ಗಾಡಿಯಿಂದ ಇಟ್ಟು ಎಲ್ಲ ವಾಶ್ ಮಾಡೋಕ್ಕೆ ಇವಾಗ ಮಡಗ್ತಾ ಇದ್ದಾರೆ ನೋಡಿ. ಮೆತ್ತಗ 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 ಇದನ್ನ ಹಾಕ್ಬೋದು. ಯಾರೊಬ್ರು ಮಕ್ಕಳೇ ಚಡಿ ಅವ್ರು ಒಬ್ಬರೇ ಮಾಮೂಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ದೃಶ್ಯದಲ್ಲಿ ನೀರನ್ನ ಇಲ್ಲಿಂದ ತಗೊಂಡೋಗ್ತಾರೆ ಅಡುಗೆ ಮಾಡೋದಕ್ಕೆ. ಹಾಗಾಗಿ ಈ ನೀರು ಅಷ್ಟೊಂದು ಔಷಧಿಕರವಾಗಿರುವಂಥ ನೀರಿದು. ಇದು ಮಳೆ ಬಿದ್ದಾಗ ಹರಿದು ಬರುವಂಥ ನದಿಯಲ್ಲಿ ಬೆಟ್ಟದಿಂದ ಹರಿದು ಬರುವಂಥ ನೀರಿದು. ಹಾಗಾಗಿ ಇದೇ ಥರ ಯಾವುದೇ ಏನು ಇದು ಆಗೋದಿಲ್ಲ. ಹಾಗಾಗಿ ನೋಡಿ ಇಲ್ಲಿಂದ ನೀರನ್ನ ತಗೊಂಡು ಅಡುಗೆ ಮಾಡೋಕ್ಕೆ ನಮಗೆ ಅಲ್ಲಿಗೆ ಯೂಸ್ ಮಾಡ್ತೀವಿ. ನೋಡಿ ಸಾಕಷ್ಟು ಜನ ನೋಡಿ ಇನ್ನು ಬಕೆಟಲ್ಲಾಗ್ಬೋದು ಇದರಲ್ಲಾಗ್ಬೋದು ಎಲ್ಲ ವಾಶ್ ಮಾಡಿ ನೀರನ್ನ ತುಂಬ್ತಾ ಇದ್ದಾರೆ. ಬನ್ನಿ ಇನ್ನು ಸಾಕಷ್ಟು ಜನ ಅಲ್ಲೂ ಕೂಡ ಕೂತ್ಕೊಂಡು ವಿಶ್ರಾಂತಿ ಮಾಡ್ತಾ ಇದ್ದಾರೆ. ಬಂದು ಅಲ್ಲಿಂದ ಡ್ರಮ್ಗಳೆಲ್ಲ ವಾಶ್ ಮಾಡ್ತಾ ನೋಡಿ ಇಲ್ಲಿಂದ ನೀರೆಲ್ಲ ತುಂಬ್ತಾ ಇದ್ದಾರೆ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನೀರು ಅಂತ. ಕಾಡು ಒಳಗಡೆ ಊರುಗಳಲ್ಲೂ ಕೂಡ ಈ ಥರ ನೀರು ಸಿಗೋದು ಕಷ್ಟ. ಬನ್ನಿ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲೆಲ್ಲ ಡ್ರಮ್ ಎಲ್ಲ ವಾಶ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ನೀರು ತೊಗೊಂಡ್ಬರ್ತಾ ಇದ್ದಾರೆ. ಅಲ್ಲಿ ಕಾಣಿಸ್ತಾ ಇದ್ದಿಲ್ಲ ಆ ಕೊಳೆಯಿಂದ ನೀರನ್ನ ತುಂಬಿಕೊಂಡು ಈ ಡ್ರಮ್ನ ತುಂಬಿಸೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ನಮಗೆ ಪೂಜೆ ಆದ ತಕ್ಷಣ ಇಲ್ಲಿ ಬಂದಿರೋ ಭಕ್ತಾದಿಗಳಿಗೆಲ್ಲರಿಗೂ ಕೂಡ ಪ್ರಸಾದ ರೆಡಿ ಮಾಡೋದಕ್ಕೆ ಇವಾಗ ಎಲ್ಲನೂ ವಾಶ್ ಮಾಡಿ ಅಲ್ಲಿ ಕಾಣಿಸ್ತಾ ಇರೋ ನೀರನ್ನು ಡ್ರಮ್ಮಲ್ಲಿ ತುಂಬ್ತಾರೆ. ಇವಾಗ ಬನ್ನಿ ಹೋಗೋಣ. ಇನ್ನೂ ಸಾಕಷ್ಟು ವಿಷಯನ ಇಲ್ಲಿ ತಿಳಿಸೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಬನ್ನಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸಾಕಷ್ಟು ಜನ ಬಂದಿದ್ದಾರೆ. ಅಲ್ಲೂ ಕೂಡ ಕಾಣಿಸ್ತಾ ಇರ್ಬೋದು ಅಲ್ಲೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ಎಲ್ಲ ಕೂತಿದ್ದಾರೆ. ಇನ್ನು ಆ ಕಡೆನೂ ಕೂಡ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ಎಷ್ಟು ಜನ ಬಂದಿದ್ದಾರೆ. ಹಳ್ಳಿ ಊರುಗಳ ಕಡೆಯಿಂದನೂ ಕೂಡ ಫುಲ್ ಜನ ಬಂದಿದ್ದಾರೆ. ಇವಾಗ ನಮಗೆ ಅಲ್ಲಿ ಗೇಟಲ್ಲಿ ಬಿಡ್ತಾ ಇರಲಿಲ್ಲ. ಹಾಗಾಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ನಮ್ಮ ದೇವಸ್ಥಾನಕ್ಕೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ವಾದ ವಿವಾದಗಳು ನಡೆದು ಕೊನೆಗೆ ನಾವು ಬಂದಿದ್ದೀವಿ. ಇವಾಗ ಕಾಡು ಒಳಗಡೆ ಒಂದು 1/2 ಕಿಲೋಮೀಟರ್ ನಡ್ಕೊ ಬಂದಾಗ ನಮಗೆ ಇಲ್ಲಿ ಒಂದು ನೀರಿರುವ ಜಾಗ ಸಿಗುತ್ತೆ. ಹಾಗಾಗಿ ನಿಮ್ಗೆ ಕಾಣಿಸ್ತಾ ಇರುವ ದೃಶ್ಯದಲ್ಲಿ ನಮ್ಮ ಹಳ್ಳಿ ಕಡೆಯಿಂದ ಬಂದಿರುವಂಥ ಜನಗಳೆಲ್ಲ ಕೂತಿದ್ದಾರೆ. ನಿಮಗೆ ಇನ್ನೂ ಸಾಕಷ್ಟು ವಿಷಯನ ಇಲ್ಲಿ ತಿಳಿಸೋದಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಬನ್ನಿ ಹೋಗೋಣ. ನೋಡಿ ಎಷ್ಟು ಜನ ಬಂದು ಕೂತಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಈ ಕಡೆ ನೋಡಿ. ಈ ಕಡೆ ಅಡುಗೆ ಮಾಡೋದಕ್ಕೆ ಬಂದಿರುವಂಥ ಭಕ್ತರಿಗೆ ಹಾಗೆ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಅವ್ರಿಗೆ ಅನ್ನ ಪ್ರಸಾದ ಕಾರ್ಯಕ್ರಮ ಇಲ್ಲಿ ನಡೀತದೆ. ಹಾಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡಿ. ಇಲ್ಲಿ ಅಡುಗೆ ಮಾಡೋದಕ್ಕೆ ಒಣಗಿರುವಂಥ ಸೌದೆಗಳನ್ನ ಇಲ್ಲೇ ಸಿಗುತ್ತೆ ಕಾಡಲ್ಲಿ. ಅದನ್ನು ತಗೊಬಂದು
ಇಟ್ಕೊಂಡಿದ್ದಾರೆ. ಇವಾಗ ಅಡುಗೆ ಎಲ್ಲ ರೆಡಿ ಮಾಡಬೇಕು ಬಂದಿರೋರಿಗೆ ಪ್ರಸಾದ ರೆಡಿ ಮಾಡೋದಕ್ಕೋಸ್ಕರ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಇವಾಗ ವಿಷಯದಲ್ಲಿ ನೋಡಿ ಅಂಡೆ ಮತ್ತು ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ, ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನ ನನ್ನ ಹಿಂದೆನೂ ಕೂಡ ಫುಲ್ ಜನ ಇದ್ದಾರೆ ನೋಡಿ. ಇನ್ನೂ ಸಾಕಷ್ಟು ಜನ ಆ ಕಡೆನೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ಹೋಗೋಣ, ಇನ್ನೂ ಏನು ವಿಷಯ ಸಿಗುತ್ತೆ, ಇನ್ನೂ ಏನೇನು ಮಾಡ್ತಾರೆ ಇಲ್ಲಿ ಅನ್ನೋದನ್ನ ತಿಳಿಸ್ತೀನಿ ಬನ್ನಿ. ಇವಾಗ ನೋಡಿ ಬನ್ನಿ, ಇಲ್ಲಿ ಟೊಮೊಟೊ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಬಂದವ್ರಿಗೆ. ನೋಡಿ ಕಾಣಿಸ್ತಾ ಇರ್ಬೋದು, ಎಲ್ಲ ಕಟ್ ಮಾಡ್ತಾ ಇದ್ದಾರೆ ಇವಾಗ. ಬನ್ನಿ ಇನ್ನೂ ಏನೇನು ಕಟ್ ಮಾಡ್ತಾರೆ ತೋರಿಸ್ತೀನಿ ಬನ್ನಿ. ಬೇಡ ಅಂತಾರಲ್ಲ ನೋಡಿ, ಎಲ್ಲ ನಮ್ಮೂರವರೆಲ್ಲ ಬಂದು ಎಲ್ಲ ತರಕಾರಿ ಎಲ್ಲ ಬಿಡಿಸ್ತಾ ಇದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ, ಈ ದೇವಸ್ಥಾನಕ್ಕೆ ನಿಮಗೆ ಹೆಂಗೆ ಖುಷಿ ಅನ್ನಿಸ್ತಾ ಇದೆ ಅಂತ, ಎಷ್ಟು ವರ್ಷದಿಂದ ಬಂದು ಈ ಥರ ಎಲ್ಲ ಮಾಡ್ತೀರಾ ಅಂತ ಕೇಳೋಣ. ಏಯ್ ಹಂಗೆಲ್ಲ ನೋಡಿ ನೀರನ್ನ ಹೆಂಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಅಡುಗೆ ಮಾಡೋ ಜಾಗಕ್ಕೆ. ನೋಡಿ ಒಬ್ಬ ಅಲ್ಲಿ ತುಂಬಿಕೊಟ್ರೆ ಇಲ್ಲಿಂದ ಎತ್ಕೊಂಡು ಹಂಗೆ ಅಡುಗೆ ಮಾಡೋ ಜಾಗಕ್ಕೆ ಹೋಗುತ್ತೆ. ಇದೊಂಥರ ಸ್ಪೆಷಲ್ ಪೈಪ್ಲೈನ್ ಇದ್ದಂಗೆ ನೋಡಿ, ಇದೊಂಥರ ಆರ್ಟಿಫಿಷಿಯಲ್ ಪೈಪ್ಲೈನ್ ಇದ್ದಂಗೆ ನೀರನ್ನ ಅಲ್ಲಿಂದ ಹಿಂಗೆ ಸರಬರಾಜು ಮಾಡ್ತಾರೆ. ಎಷ್ಟು ಈಸಿ ಅಲ್ವಾ, ಎಂಥ ಟೆಕ್ನಿಕ್ಕು. ಇಂಥ ಟೆಕ್ನಿಕ್ ನೋಡಬೇಕು ಅಂದರೆ ಹಳ್ಳಿ ಕಡೆನೇ ಸಿಗೋದು. ಹಾಗಾಗಿ ಬನ್ನಿ ಹೋಗೋಣ, ಇನ್ನೂ ಏನು ವಿಷಯಗಳನ್ನ ತಿಳ್ಕೊಳ್ಳೋಣ. ಇದೆಲ್ಲ ಮಾಡಿದ್ದೀನಿ, ಮಾಡ್ತೀನಿ. ನಾವು ನಂಬರ್ ಇವಾಗ ಎಲ್ಲ ರೆಡಿ ಮಾಡಿದ್ದಾರೆ. ಬನ್ನಿ ಬೆಂಕಿ ಹಾಕಿ ರೆಡಿ ಮಾಡಿದ್ದಾರೆ. ಇವಾಗ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಎಲ್ಲ ಬೆಂಕಿ ಹಚ್ಚಿ ಈ ಕಡೆನೂ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಆಗ್ಬಿಟ್ಟಿದ್ದಾರೆ ನೋಡಿ. ಇಲ್ಲೂ ಕೂಡ ಟೀ ರೆಡಿ ಮಾಡ್ತಾ ಇದ್ದಾರೆ. ಇದು ಇನ್ನೂ ಏನೂ ರೆಡಿ ಮಾಡಿಲ್ಲ, ಬಿಸಿನೀರಿಗೆ ಇಟ್ಟಿದ್ದಾರೆ. ಇವಾಗ ಇಲ್ಲೂ ಕೂಡ ಪಾಯಸನೋ ಕಳವಳ್ಳಿನೋ ಏನೋ ಮಾಡೋದಕ್ಕೋಸ್ಕರ ಇಟ್ಟಿದ್ದಾರೆ. ಬನ್ನಿ ಇನ್ನೂ ನೋಡಿ ಎಷ್ಟು ದೊಡ್ಡ ಅಂಡೆ ಇಟ್ಟಿದ್ದಾರೆ ಅಂತ ನೋಡಿ. ಇನ್ನೂ ಕೂಡ ಇಲ್ಲಿ ಸಾಕಷ್ಟು ಜನ ಸೌದೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನಿನ್ನೆ ಹೈಲೈಟ್ ಆಗಿ ತೋರಿಸ್ಬೇಕು ನೋಡಿ. ಇವರೇ ನಮ್ಮ ಗೌಡ್ರು ದೇವಸ್ಥಾನಕ್ಕೆ ಬಿಡ್ಸೋದೇ ಇಲ್ಲ ಅಂತಾರೆ. ಇವರೇ ಮಾತಾಡ್ಬೇಕು, ಇವರೇ ಮಾತಾಡಲ್ಲ ಮುಂದಕ್ಕೆ. ಆಮೇಲೆ ಊರವ್ರನ್ನೆಲ್ಲ ಬೈತಾರೆ, ಯಾಕೆ ಗೌಡ್ರೆ ಹಿಂಗೆ ಮಾಡ್ತೀರಾ ನೀವು ನೋಡಿ. ಇವ್ರುಗಳು ದೊಡ್ಡವ್ರು ಮಾಡೋದಕ್ಕೆ ನಮ್ಮನ್ನ ದೇವಸ್ಥಾನಕ್ಕೆ ಬಿಡಲ್ಲ ಅಂತಾರೆ. ನಮ್ಮ ತಾತನ ಕಾಲದಿಂದ ಹೋಯ್ತಿರೋ ದೇವಸ್ಥಾನನ ಇವರು ಬಿಡಲ್ಲ ಅಂದ್ರೆ ನಾವು ಬಿಟ್ಬಿಡ್ತೀವ. ಬನ್ನಿ ನೋಡಿ, ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಅಣ್ಣವ್ರೆ ಹೆಂಗಿದೆ? ಏನು ಮಾತಾಡಲ್ವಾ? ಏನು ಮಾತಾಡಲ್ಲ ಹೋಗಪ್ಪ ನೀನು. ಏನು ಮಾಡಕ್ಕೆ ಕಟ್ ಮಾಡ್ತಾ ಇದೀಯಾ? ಕಲ್ಲಹುಳಿ ಪಾಯಸ. ಅದೇ ನೋಡಿ, ಇವ್ರೊಬ್ರೆ ಟೊಮೊಟೊಲಿ ಕಲ್ಲಹುಳಿ ಮಾಡೋದು. ತರ ಕಳಿಸೋರಲ್ಲ, ತರ ಕಳಿಸೋರೆ ಕಣ. ಇವಾಗ ಟೀ ರೆಡಿಯಾಗಿ ಟೀ ಬಂದಿದೆ. ಇವಾಗ ಸದ್ಯಕ್ಕೆ ನನಗೆ ಇವಾಗ ಟೀ ಸಿಕ್ಕಿದೆ. ಎಲ್ಲರೂ ಕೂಡ ಟೀ ಕುಡಿತಾ ಮತ್ತು ಕಡಲೆಪುರಿ ಕೊಡ್ತಾರೆ, ಅದನ್ನು ತಗೊಂಡು ಎಲ್ಲ ಕೂತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಇನ್ನೂ ದೇವಸ್ಥಾನಕ್ಕೆ ಮೇಲೆ ಹೋಗಬೇಕು. ಹಾಗಾಗಿ ಇನ್ನೂ ಅಡುಗೆನ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ಇನ್ನೂ ಸಾಕಷ್ಟು ವಿಷಯನ ಇನ್ನೂ ತಿಳ್ಕೊಳ್ಳೋಣ. ಇನ್ನೂ ಮೇಲೆ ದೇವಸ್ಥಾನಕ್ಕೆ ಹೋಗೋದಿದೆ. ಹಾಗಾಗಿ ಇನ್ನೂ ಕೂಡ ತುಂಬ ಅಡುಗೆ ಮಾಡೋದಿದೆ. ಪಾಯಸ, ಅನ್ನ, ಸಾಂಬಾರು ಮತ್ತು ಕಳೆಹುಳಿ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಇವಾಗ. ಬನ್ನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.